ಮೊದಲನೇದಾಗಿ ಇಬ್ಬರ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಹೇಳ್ತೀನಿ. ದಯಾನಂದ್ ಸರ್ ಮತ್ತು ಅಲೋಕ್ ಕುಮಾರ್ ಇಬ್ಬರು ಕೂಡ ಬ್ಯಾಚ್ಮೇಟ್ಸ್, 94 ಬ್ಯಾಚ್ನ IPS ಆಫೀಸರ್ಸ್ ಇಬ್ಬರು ಕೂಡ. ಸದ್ಯಕ್ಕೆ ಅಲೋಕ್ ಕುಮಾರ್ ಸರ್ ಅವರು ಟ್ರೈನಿಂಗ್ ವಿಭಾಗದಲ್ಲಿ ADGP ಆಗಿದ್ದಾರೆ. ದಯಾನಂದ್ ಸರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿದ್ದಾರೆ. ಈ ಹಿಂದೆ ಅಲೋಕ್ ಕುಮಾರ್ ಸರ್ ಅವರಿಗೆ ರೋಡ್ ಸೇಫ್ಟಿ ವಿಭಾಗದ್ದು ಕೂಡ ಇನ್ಚಾರ್ಜ್ ಇತ್ತು. ರೀಸೆಂಟಾಗಿ ಟ್ರೈನಿಂಗ್ದು ಮಾತ್ರ ಈಗ ಜವಾಬ್ದಾರಿ ಇದೆ. ಸೊ ಮೊದಲನೇದಾಗಿ ನಾನು ಕಮಿಷನರ್ ದಯಾನಂದ್ ಸರ್ ಅವ್ರ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸರ್, ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತ ಹೇಳಿದರೆ ಈ ರೋಡ್ ರೇಜ್ಗೆ ಸಂಬಂಧಪಟ್ಟಂತಹ ವಿಚಾರಗಳು. ಅದು ಯಾವ ರೀತಿ ಇದೆ ಅಂದರೆ ಭಯನೇ ಇಲ್ಲ, ರೋಡಲ್ಲಿ ನಿಂತ್ಕೊಂಡು ಯಾವ ಥರ ಜಗಳ ಆಡ್ತಾರೆ ಅಂದರೆ ಹೊಡೆದಾಡುವ ಮಟ್ಟಕ್ಕೂ ಕೂಡ ಹೋಗ್ತಾ ಇದೆ. ಆ್ಯಂಡ್ ಇದಕ್ಕೂ ಮೊದಲು ಕೂಡ ಬೆಂಗಳೂರಲ್ಲಿ ರೋಡ್ ರೇಜ್ ಕೇಸಸ್ ಆಗ್ತಿತ್ತು. ಈಗ ಈ ಬಹುತೇಕ ಕಾರ್ಗಳಲ್ಲಿ ಡ್ಯಾಶ್ ಕ್ಯಾಮರಾಗಳಿದ್ದಾವೆ, ಹಾಗಾಗಿ ಫೂಟೇಜ್ ರೆಕಾರ್ಡ್ ಆಗುತ್ತೆ, ಏನಾಗಿದೆ ಅನ್ನುವಂಥದ್ದು ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ಈ ರೀತಿ ಗಲಾಟೆ ಮಾಡ್ಕೊಳ್ಳೋದಕ್ಕೆ ಪೊಲೀಸ್ ಅಂದರೆ ಒಂದು ಭಯ ಕಡಿಮೆ ಆಗಿದೆ ಅಂತ ಅನಿಸ್ತಿದೆ. ನಿಜ, ಇತ್ತೀಚೆಗೆ ಕೆಲವೊಂದು ರೋಡ್ ರೇಜ್ ಪ್ರಕರಣಗಳು ಈ ರೀತಿ ಆಗ್ತಾ ಇರತಕ್ಕಂಥದ್ದು ಮತ್ತು ಅವು ಈ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಬಿತ್ತರ ಇರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಈ ರೋಡ್ ರೇಜ್ ಅಂತ ತಾವೇನು ಹೇಳ್ತೀರಿ, ಸಾಮಾನ್ಯವಾಗಿ ಇದು ಅವರೆಲ್ಲ ಯಾರು ಇದರಲ್ಲಿ ಒಳಗಾಗ್ತಾ ಇದ್ದಾರೆ ಅವರೆಲ್ಲ ಸಾಮಾನ್ಯ ಪ್ರಜೆಗಳೇ, ನಾಗರಿಕರೇ, ನಮ್ಮ ನಿಮ್ಮ ಹಾಗೆ. ಬಟ್ ಆದರೆ ಯಾವುದೋ ಕಾರಣಕ್ಕಾಗಿ ಸಣ್ಣ ಪುಟ್ಟ ವಿಷಯಗಳಿಗೆ, ಅಂದರೆ ಸಣ್ಣ ಅವರ ವಾಹನ ಇವ್ರ ವಾಹನಕ್ಕೆ ಟಚ್ ಆಯಿತು ಅಂತಕ್ಕಂಥ ವಿಷಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ಅವರು ತಮ್ಮ ಪೇಷನ್ಸನ್ನು ಕಳ್ಕೊಂಡು ತಮ್ಮ ಒಂದು ಟೆಂಪರನ್ನು ರೈಸ್ ಮಾಡಿಕೊಂಡು ಈ ರೀತಿ ವಾಗ್ವಾದಗಳಾಗ್ತಕ್ಕಂಥದ್ದು, ಅನೇಕ ಸಂದರ್ಭಗಳಲ್ಲಿ ಅದು ಈವನ್ ಫಿಸಿಕಲ್ ಮಟ್ಟಕ್ಕೆ, ಫಿಸಿಕಲ್ ಅಬ್ಯೂಸ್ಗೂ ಹೋಗ್ತಕ್ಕಂಥದ್ದು ಈ ಸನ್ನಿವೇಶಗಳು ಆಗ್ತಾ ಇದ್ದಾವೆ. ಇದು ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಎಲ್ಲೆಲ್ಲಿ ಈ ರೀತಿಯ ಘಟನೆಗಳಾಗಿದ್ದಾವೆ ಅವುಗಳನ್ನೆಲ್ಲ ನಾವು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಮತ್ತು ಅಂಥವ್ರು ಯಾರಿದ್ದಾರೆ ಅನ್ನೋದನ್ನು ನಾವು ಪತ್ತೆ ಹಚ್ಚಿ ಅವರಿಗೆ ಏನು ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತಾ ಇದ್ದೇವೆ. ಆದರೆ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾಕೆ ಈ ರೀತಿ ಜನ ತಮ್ಮ ಪೇಷನ್ಸನ್ನು ಇಷ್ಟು ಸುಲಭವಾಗಿ ಕಳೆದುಕೊಳ್ತಾ ಇದ್ದಾರೆ ಅಂಥೇಳಿ. ಹಿಂದೆ ಅಷ್ಟೊಂದು ಇದು ಇರ್ತಾ ಇರಲಿಲ್ಲ. ಹಿಂದೆ ಸಾಮಾನ್ಯವಾಗಿ ಬೈಕೊಂಡು ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರು ಹೋಗ್ಬಿಡ್ತಾಯಿದ್ರು. ಆದರೆ ಈಗ ಅದು ಇನ್ನೂ ಹೆಚ್ಚು ಮುಂದುವರಿತಾ ಹೋಗ್ತಾ ಇದೆ. ಜೊತೆಗೆ ನೀವು ಹೇಳಿದಾಗೆ ಈ ಡ್ಯಾಶ್ ಕ್ಯಾಮ್ರಾಗಳು ಅಥವಾ ಮೊಬೈಲ್ ಕ್ಯಾಮ್ರಾಗಳು ಇರೋದರಿಂದ ಅದನ್ನು ರೆಕಾರ್ಡ್ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಪ್ರಸರಿಸ್ತಕ್ಕಂಥದ್ದು ಅದು ಕೂಡ ಒಂದು ವಿದ್ಯಮಾನ ನಡೀತಾ ಇದೆ. ನಾವು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ಸಾರ್ವಜನಿಕರಲ್ಲಿ ಸಾಕಷ್ಟು ಇದ್ರ ಬಗ್ಗೆ ನಾವು ತಿಳುವಳಿಕೆಯನ್ನು, ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅನವಶ್ಯಕವಾಗಿ ಈ ರೀತಿ ವಾಗ್ವಾದ ಮಾಡ್ತಕ್ಕಂಥದ್ದಾಗಲಿ ಇದಾಗಲಿ ಅವಶ್ಯಕತೆ ಇಲ್ಲ. ಏನಾದರೂ ಗಾಡಿ ಅದು ಇದು ಟಚ್ ಆಯಿತು ಅಂದರೆ ಪೊಲೀಸರು ಸದಾಕಾಲ ಇದ್ದೇ ಇರ್ತಾರೆ. ಜಸ್ಟ್ 1 ಕಾಲ್ ಟು 112, ನಮ್ಮ 112 ಏನಿದೆ ಅದಕ್ಕೆ ಫೋನ್ ಮಾಡಿದ್ರೆ ವಿ ಆರ್ ಜಸ್ಟ್ 1 ಕಾಲ್ ಅವೇ ಆ್ಯಂಡ್ ಅಬೌಟ್ 7 to 8 minutes ಅವೇ ನಾವು ಬರ್ತೀವಿ, ನಾವು ಅದನ್ನು ತೀರ್ಮಾನ ಮಾಡ್ತೀವಿ. ನೀವು ಅನ್ನೆಸೆಸರಿ ಅವ್ರ ಜೊತೆ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥದ್ದಾಗಲಿ ಅಥವಾ ಅವ್ರ ಜೊತೆ ಅವರು ಟೆಂಪರನ್ನು ಕಳ್ಕೊಳ್ತಾ ಇದ್ದಾರೆ ಅಂತೇಳಿ ನೀವು ಟೆಂಪರ್ ಕಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಪೊಲೀಸರಿಗೆ ಬರಲಿಕ್ಕೆ ಬಿಡಿ. ಪೊಲೀಸರು ಬಂದಾಗ ನಿಮ್ಮ ಏನು ವರ್ಷನ್ ಇದೆ ಅದನ್ನು ಪೊಲೀಸರಿಗೆ ತಿಳಿಸಿ, ಅವ್ರಿಗೂ ಕೂಡ ಅವರ ವರ್ಷನನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿ. ನಂತರದಲ್ಲಿ ಪೊಲೀಸರು ತೀರ್ಮಾನ ಮಾಡ್ತಾರೆ ಯಾರ್ದು ಇದು ತಪ್ಪಿದೆ, ಯಾರ್ದು ಇದಿದೆ ಅಂತೇಳಿ, ಯಾರ ಮೇಲೆ ಪ್ರಕರಣ ಆಗಬೇಕು ತೀರ್ಮಾನ ಮಾಡ್ತಾರೆ. ಬರೋ ಥರ ಪೊಲೀಸರು ಲೇಟಾಗಿ ಬರಲ್ಲ, ಇವಾಗ ವಿತಿನ್ 7 minutes ಬರ್ತಾರೆ ಅಂತ ಹೇಳ್ತಿದ್ದೀರಾ? 7 minutes ಬರ್ತಾರೆ, ನೀವು ಟ್ರೈ ಮಾಡ್ಬೋದು. ಆದರೆ ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ ಈ ರೀತಿಯ ಘಟನೆಗಳಾದಾಗ ಅದು ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಕಾಲ್ ಮಾಡೋದಿಲ್ಲ. ಬಟ್ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಮನೆಗೆ ಹೋದ್ಮೇಲೆ ರೆಕಾರ್ಡಿಂಗನ್ನು. ಆ ರೆಕಾರ್ಡಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಆಗಿ ಅದು ವೈರಲ್ ಆದಮೇಲೆ ನಾವು ಫಸ್ಟ್ ಅವನನ್ನು ಹುಡುಕಬೇಕು, ಯಾರು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅಂಥೇಳಿ. ನಂತರ ಯಾರು ಮಾಡಿದ್ದಾರೆ ಅವರನ್ನು ಹುಡುಕಬೇಕಾಗ್ತದೆ. ಇದು ಸರಿಯಾದ ಕ್ರಮ ಅಲ್ಲ. ಆಯಿತು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಿಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ವಿ ಆರ್ ಸ್ಟಿಲ್ ದೇರ್ ಇಸ್ 7 minutes ಆಫ್ ಟೈಮ್ ಫಾರ್ ಯು. 1 ಕಾಲ್ ಆ್ಯಂಡ್ ದೆನ್ ಆಫ್ಟರ್ ದಟ್ 7 minutes ಯು ಗಾಟ್, ದೆನ್ ಯು ಕ್ಯಾನ್ ಅಪ್ಲೋಡ್ ಯುವರ್ ದಿಸ್ ಥಿಂಗ್ ಟು ದ ಸೋಷಿಯಲ್ ಮೀಡಿಯಾ. ಬಟ್ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ, ಇನ್ಫಾರ್ಮ್ ಕೊಟ್ಟರೆ, ಎಲ್ಲೆಲ್ಲಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ, ತ್ವರಿತವಾಗಿ ಪೊಲೀಸರು ಬಂದಿದ್ದಾರೆ, ಅದರ ಕ್ರಮವನ್ನು ತಗೊಂಡಿದ್ದಾರೆ, ಅದು ಕೂಡ ಮಾಧ್ಯಮಗಳಲ್ಲಿ ಬಿತ್ತರ ಆಗಿದೆ. ಎಲ್ಲೋ ಇದೊಂದು ಕಡೆ ನಿಮಗೆ ಕಪ್ಪು ಚುಕ್ಕೆ ಅಂತ ಅನ್ಸಲ್ವ ಸರ್? ಇದು ಬೆಂಗಳೂರು ಕಪ್ಪು ಚುಕ್ಕಿಯ ಪ್ರಶ್ನೆ ಬರೋದಿಲ್ಲ. ಈ ರೀತಿಯ ರೋಡ್ ರೇಜ್ ಇನ್ಸಿಡೆಂಟ್ಗಳು ಮೊದಲು ಇದ್ವು, ಈಗಲೂ ಇದ್ವು, ಮುಂದೆ ಇರ್ತಾವೆ. ಕ್ರೈಮ್ ಅಂತಕ್ಕಂಥದ್ದನ್ನು ನೀವು ನಿಂತ ನೀರಿನ ಹಾಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅ ಪ್ರೋಸೆಸ್, ಇಟ್ ಕೀಪ್ಸ್ ಆನ್ ಗೋಯಿಂಗ್, ಇಟ್ಸ್ ಡೈನಮಿಕ್, ಇಟ್ ಇಸ್ ಫ್ಲೂಯಿಡ್, ಇಟ್ ಹ್ಯಾಪನ್ಸ್. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ.
ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಸಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.